ಹೊರಗಡೆ ಬಾಕ್ಸ್ ಆಫೀಸ್ ಒಳಗಡೆ ಬಂದ್ಬಿಟ್ಟಿದ್ದಾನೆ ಹೆಂಗೋ ದಾರಿ ಮಾಡ್ಕೊಂಡು. ಟಿಕೆಟ್ ತೊಗೊಳಕ್ಕಾಗಲ್ಲ, ಯಾರ ಕೈ ನೋರಿರ್ತದೆ, ಯಾರು ಏನಾಗ್ತದೆ ಗೊತ್ತಿಲ್ಲ. ಆ ನಂತರ ಇದೆಲ್ಲ ಹಿಡಿದು ಜ್ಯೋತಿ ಬೀಳ್ತಾರೆ, ಒಂದೊಂದರಲ್ಲಿ ಮೂರ್ ಕೈ ಹಾಕ್ತಾರೆ. ಹಿಂಗ್ ತೆಗಿವಾಗ ಕೈ ಹರಿತದೆ, ಬ್ಲಡ್ ಬರ್ತದೆ, ಏನೇನೋ ಅದು. ಆಮೇಲೆ ಆ ಕಡೆ ಒಂದು 4-6 ಮಂದಿ ಪೊಲೀಸರು, ಈ ಕಡೆ ಒಂದು 4-6 ಮಂದಿ ಪೊಲೀಸರು ಇರ್ತಾರೆ. ಫುಲ್ ಸೆಕ್ಯೂರಿಟಿ ಮಾಡಿದಿರಿ ಅವ್ರಿಗೆ? ಹೌದು ಸರ್, ಇಲ್ಲಾಂದ್ರೆ ಎಲ್ಲಿ ಬದುಕ್ತಾರೆ ಇವರು? ಬದುಕಲ್ಲ. ಓ ಅಷ್ಟೇ, ಅವ್ರ ಜೀವಕ್ಕೆ ಅಪಾಯ ಆಗುತ್ತೆ. ಆಮೇಲೆ 50,000 ಜನ ಮಿನಿಮಮ್ ಒಂದು ಶೋಕ್ ನೋಡ್ತಾರೆ. 4 ಶೋ ಅಂತಂದ್ರೆ ಒಂದ್ 2 ಲಕ್ಷ ಜನ ನೋಡ್ತಾರೆ. ದೊಡ್ಡ ಖರ್ಚು, ದೊಡ್ಡ ಆದಾಯ, ದೊಡ್ಡ ನಷ್ಟ. ಒಂದ್ ಟೈಮ್ ಮಾಲಾಶ್ರೀ ಅವ್ರು ಬಂದಿರೆ ಲಕ್ಷಾಂತರ ರೂಪಾಯಿ ಪೇಮೆಂಟ್ ಎಲ್ಲ ಅವ್ರದ್ದು. ಕಲ್ಪನಾ ಅವರು ಬಂದಿದ್ದಾರೆ, ರಾಜೇಶ್ ಅವರು ಬಂದಿದ್ದಾರೆ, ಧೀರೇಂದ್ರ ಗೋಪಾಲ್ ಬರ್ತಿದ್ರು, ಸುಧೀರ್ ಅಣ್ಣ ಕಾಯಂ ಇರ್ತಿದ್ರು. ನಿಮ್ಗೆಲ್ಲ ಗೊತ್ತು, BSR ನಾಟಕ ಸಂಘ ಗುಬ್ಬಿ ಅಂತೇಳಿ ಮಗಳಿಗೆ, ಹಿರೇ ಮಗಳಿಗೆ ಮಾಡಿಕೊಟ್ಟಿರೋದು ಸುಜಾತಾಗೆ. ಇನ್ನೊಂದು ಈಗ ನಮ್ಮ ಕೊಪ್ಪಳಕ್ಕೆ ನಡೀತದೆ, ಅಲ್ಲಿ 4ನೇ ತಾರೀಕು ಆರಂಭ ಆಗ್ತದೆ ಗವಿಮಠ ಜಾತ್ರೆಯಲ್ಲಿ. ಹೌದು, ಜೇವರ್ಗಿ ಕಂಪನಿ, ಅದು ಸಣ್ಣ ಮಗಳು ನೀಲಾಗ ಮಾಡಿಕೊಟ್ಟಿದ್ದು. ನಿಮ್ಗೆ ಇಬ್ರು ಹೆಣ್ಮಕ್ಳು? ಇಬ್ರು ಇದಾರೆ, 6 ಜನ ಇದ್ದಾರೆ ಮಕ್ಕಳು. ಟೋಟಲ್ 6 ಜನ? ಟೋಟಲ್ 6 ಜನ. 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಒಬ್ಬರು ಬಳ್ಳಾರಿಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದಾರೆ. ಇನ್ನೊಬ್ಬರು ಮಂಗಳೂರಿಗೆ ಕರ್ನಾಟಕ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ಇನ್ನು ಇವರಿಬ್ಬರು ರಂಗಭೂಮಿಗೆ ಬಂದ್ದಾರೆ. ಇನ್ನೊಬ್ಬಳು ಮಗಳು ಇಂಜಿನಿಯರ್ ಆಗಿದ್ದಾಳೆ ಬೆಂಗಳೂರಲ್ಲಿ. ಒಬ್ಬಳು ಹೌಸ್ ವೈಫ್ ಆಗಿ ಜೇವರ್ಗಿಯಲ್ಲಿದ್ದಾಳೆ. ಸೊ ಇಬ್ಬರು ಮಕ್ಕಳು ಕಲಾವಿದೆಯರು? ಹೌದು. ಅವರಿಬ್ಬರಿಗೂ ಒಂದೊಂದು ಕಂಪ್ನಿ ಮಾಡ್ಬಿಟ್ಟಿದ್ದೀರಿ? ಹೌದು. ಈಗ ನಮ್ದು ಮುಗಿತಲ್ಲ 67 ವರ್ಷ. ಗೊತ್ತೇ ಆಗಲ್ಲ ಸರ್, ಹೇಗೆ ಮೇಂಟೈನ್ ಮಾಡ್ತೀರಿ 67 ವರ್ಷ? ಮೇಂಟೈನ್ ಮಾಡ್ತೀವಿ. 2 ದಿವಸ 2 ಹಗಲು 2 ರಾತ್ರಿ ನಿದ್ದೆ ಇಲ್ಲ. ನಿನ್ನೆ ಕಡೆಗೆ ಧ್ವನಿ ಹೋಗ್ಬಿಟ್ಟಿದೆ, ಹಂಗಾಗಿದೆ. ಇದೆಲ್ಲ ಮಾಡಿಸ್ಬೇಕಲ್ಲ, ಒಬ್ಬನೇ ಮಾಡಬೇಕು, ವರ್ಕ್ ಮಾಡಿಸ್ಬೇಕು. ಒಬ್ಬನೇ ಮಾಡ್ಬೇಕಂದ್ರೆ ಮಾಡೋದಲ್ಲ, ಮಾಡಿಸ್ಕೋಬೇಕು. ಪ್ರತಿಯೊಂದು ಎಲ್ಲಿ ಸಾಮಾನು ಯಾವುದಿದೆ, ಯಾವುದು ಕೊರತೆ ಆಗ್ಬಾರ್ದಲ್ಲ ಸರ್, ಹಂಗೆ ರೆಡಿ ಆಗಬೇಕು. ಓಕೆ, ಕಷ್ಟ ಆಗ್ತದೆ. ಈಗ ನೋಡಿ, ನಾವು ನಿಮ್ಮನ್ನ ಈಗಾಗಲೇ ಬೆಂಗಳೂರಿನ ಗುಬ್ಬಿ ರಂಗಮಂದಿರದಲ್ಲಿ ಒಂದು ಮಾತಾಡ್ಸಿದ್ವಿ. ಅದರ ಲೆಕ್ಕಾಚಾರಗಳು ಅಥವಾ ಅದರ ನಿರ್ವಹಣೆ ಬೇರೆ. ಈಗ ಈ ಬದಾಮಿ ಜಾತ್ರೆ ನಾಟಕಗಳಿಗೆ ವಿಶ್ವಪ್ರಸಿದ್ಧ. ಸೊ ಇಲ್ಲಿ ತಯಾರಿ ಹೇಗೆ ಮಾಡ್ಕೋತೀರಿ? ಇಲ್ಲಿ ತಯಾರಿ ಅಂತಂದ್ರೆ ಪ್ರತಿ ಮಾಲೀಕನ ಹತ್ರ ಎಷ್ಟು ಶಕ್ತಿ ಇದೆ ಅಷ್ಟು ಹಾಕ್ಬೇಕಿಲ್ಲಿ ಆರ್ಥಿಕ ಶಕ್ತಿ. ಹೌದೌದು, ಎಲ್ಲ ರೀತಿಯಿಂದ ಸಲಕರಣೆಗಳು ಬೇಕು, ನಾಟಕ ಬೇಕು, ಪ್ರಚಾರ ಬೇಕು. ಒಂದು 10 ಕಂಪನಿ ಹಾಕ್ತಾರೆ, ಅದರಲ್ಲಿ ಯಾವ್ದಾದ್ರು 2 ಸೋಲ್ತದೆ. ಬಟ್ ಎಲ್ಲರಿಗೂ ಅಷ್ಟು ಶಕ್ತಿ ಹಾಕಿ ಮಾಡಬೇಕು. ದೊಡ್ಡ ಖರ್ಚು, ದೊಡ್ಡ ಆದಾಯ, ಆಮೇಲೆ ದೊಡ್ಡ ನಷ್ಟ. ಓಹೋ, ಎಲ್ಲವೂ ಎಕ್ಸ್ಟ್ರೀಮೇ. ಹೌದು, ಮತ್ತೆ ಇದು ಆರಂಭ ಆಗಬೇಕು ಅಂತಂದರೆ ಒಂದು 10 ಲಕ್ಷ ಖರ್ಚಿಗೆ ಬಂದಿರ್ತದೆ. ಮತ್ತು ಹಾಕಿದ ಬಂಡವಾಳ ಹೋಯ್ತು, ಮುಂದೆ ಫ್ಲಾಪ್ ಆಯಿತು ಕಂಪ್ನಿ ಅಂತಂದರೆ ಮುಗಿತಲ್ಲ ಸರ್. ಹೋಯ್ತು 10 ಲಕ್ಷ. 10 ಲಕ್ಷ ಅಲ್ಲ, ಜೊತೆಗೆ ಎಷ್ಟು ದಿವಸ ನಡೆಸಿರ್ತಾನ, ಪ್ರಯತ್ನ ಮಾಡ್ತಾನೆ, ಮತ್ತೆ ಯಾರನ್ನೂ ಸಿನಿಮಾ ನಟರನ್ನ ಹಾಕೊತಾನೆ, ಇನ್ಯಾರನ್ನೂ ಧಾರಾವಾಹಿ ನಟರು ಹಾಕೋತಾನೆ, ಪ್ರಯತ್ನ ಹೆಂಗೆ ಬಿಡ್ತಾನೆ. ಯಶಸ್ವಿ ಆಗಲ್ಲ ಬಿದ್ದ ಮೇಲೆ. ಒಮ್ಮೆ ಬಿತ್ತು ಕಂಪ್ನಿ ಅಂತಂದರೆ ಮುಗಿದೋಯ್ತು. ಆದ್ರೆ ಒಮ್ಮೊಮ್ಮೆ ಯಶಸ್ವಿ ಆಗೋ ಚಾನ್ಸ್ ಇರ್ತದೆ. ಅದಕ್ಕೆ ಮತ್ತೆ ಗೋಳಾಡ್ತಾನೆ, ಮತ್ತೆಲ್ಲೋ ಸಾಲ ತರ್ತಾನೆ, ಮತ್ತೆ ಯಾರೋ ಸಿನಿಮಾ ನಟರಿಗೆ ಕೊಡ್ತಾನೆ, ಏನೋ ಮಾಡ್ತಾನೆ, ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಈ ಜಾತ್ರೆ ಎಷ್ಟು ಜನ ನಾಟಕ ನೋಡ್ಲಿಕ್ಕೆ ಬರಬಹುದು ಸರ್? ಮತ್ತು ಅದು ನೋಡಿ ಲೆಕ್ಕ ಹಾಕಿ, ಒಂದು ಪ್ರದರ್ಶನಕ್ಕೆ ಒಂದು 1200 ಜನನೂ ಇರ್ಬೋದು, ಒಂದು 600 ಜನನೂ ಇರ್ಬೋದು, ಒಂದು 700 ಜನ ಒಂದು ಕಂಪ್ನಿಗೆ ಅಂತ ಲೆಕ್ಕ, ಒಂದು ಶೋಕ್ ಅಂತ ಲೆಕ್ಕ ಹಾಕಿದ್ರು 7 49 50,000 ಆಗ್ತದೇನ್ರಿ? 50,000 ಜನ. 50,000 ಜನ ಮಿನಿಮಮ್ ಒಂದು ಶೋಕ್ ನೋಡ್ತಾರೆ. 4 ಶೋ ಅಂತಂದ್ರೆ ಒಂದು 2 ಲಕ್ಷ ಜನ ನೋಡ್ತಾರೆ ಒಂದು ದಿನ. ದಿನಕ್ಕೆ. ಬನ್ನಿ ನೋಡಿ, ಈಗ ಬಂದಿದಿರಲ್ಲ, ತೋರಿಸ್ತೀರಾ? ತೋರಿಸ್ತೀವಿ, ಬನ್ನಿ. ಸರ್ ಇದೆಲ್ಲ ಖಾಲಿ ಬೈಲಿದು? ಬೈಲು. ಅದನ್ನ ನೀವು ಈಗ ಸರ್ ರೆಡಿ ಮಾಡ್ಕೊಂಡಿದ್ದೀರಿ? ಹೌದು. ಎಷ್ಟು ದಿವಸ ಬೇಕು ನಿಮ್ಗೆ ಇದರ ಬಂದು ನೀಟಾಗಿ ಒಂದು ನಾಟಕದ ಕ್ಯಾಂಪ್ ಹಾಕಕ್ಕೆ? ಒಂದು ಮಾಡೋರ ಮೇಲೆ ಗುತ್ತಿಗೆ ಕೊಟ್ಟಿರ್ತೀವಿ. ಆ ಕೆಲಸಗಾರರು 10 ದಿವಸ ಮಾಡ್ಬೋದು, 15 ದಿವಸ ಮಾಡ್ಬೋದು, 5 ದಿವಸಕ್ಕೂ ಮಾಡ್ಬೋದು. ಅವ್ರ ಕೆಪಾಸಿಟಿ. ಹೌದು, ಲೇಬರ್ ಜಾಸ್ತಿ ತಂದು ಬೇಗ ಮಾಡಿದ್ರು ಅಂತಂದರೆ ಆಗುತ್ತೆ. ಬಟ್ ಇದು ಎಲ್ಲ ರೆಡಿ ಮಾಡೋಕ್ಕೆ ಕೆಲಸಗಾರರಿಗೆ ಕನಿಷ್ಠ 1-2 ಲಕ್ಷ ಬೇಕಾಗುತ್ತೆ. ಇದನ್ನು ಗುತ್ತಿಗೆ ಕೊಟ್ಟಿರ್ತೀರಾ? ಹೌದು, ಗುತ್ತಿಗೆ ಕೊಟ್ಟಿರ್ತೀವಿ, ಅಥವಾ ದಿನಗೂಲಿ ಮಾಡ್ತಾರೆ. 1-2 ಲಕ್ಷ ಮಾಡೋಕ್ಕೆ, ಇದು ರೆಡಿ ಮಾಡೋಕ್ಕೆ ಬೇಕಾಗುತ್ತೆ. ಲೇಬರ್ ಮೆಟೀರಿಯಲ್ ಬಿಟ್ಟು ಮಟೀರಿಯಲ್ ಎಲ್ಲ ಇದೆಲ್ಲ, ಮತ್ತು ಇದೆಲ್ಲ ಪಿಕ್ಚರ್ ಬೋರ್ಡ್ ಮಾಡಿಸ್ಬೇಕು, ಇವೆಲ್ಲ ಬ್ಯಾನರು, ರೋಡ್ ಬ್ಯಾನರು, ಮತ್ತು ಅದೇನು ದೊಡ್ಡ ಖರ್ಚು ಇರ್ತದೆ ಬಿಡಿ. 1-10 ಲಕ್ಷ ಬೇಕು.
ಏನು ಒಂದು ನಾಟಕ ಶುರು ಮಾಡೋಕ್ಕೆ ಹೌದು. ಅಂದರೆ ಮೊದಲನೇ ಶೋ ಕೊಡೋಕ್ಕೆ 10 ಲಕ್ಷ ಬೇಕೇ ಬೇಕು ಮಿನಿಮಮ್. ಅದ್ರ ಮೇಲೆ ಮಾಡೋರು ಇದ್ದಾರೆ, ಮೇಲೇನು ಮಾಡ್ತಾರೆ, ಕಡಿಮೆನೂ ಮಾಡ್ತಾರೆ. ಅವರೇಜ್ ಹೇಳ್ತಾ ಇದ್ದೀನಿ ನಾನು. ಅವರೇಜ್ 10 ಲಕ್ಷ ಬೇಕು. ಆದರೆ ಅದು ಶುರು ಮಾಡೋಕ್ಕೆ, ಬಟ್ ಶುರು ಮಾಡಿದ್ಮೇಲೆ ಖರ್ಚಿದ್ದಾವೆ. ಶುರು ಮಾಡಿದ್ಮೇಲೆ ರನ್ನಿಂಗ್ ಇರ್ತದಲ್ಲ ಸರ್, ಕಲಾವಿದರ ಪೇಮೆಂಟು, ಬೋರ್ಡಿಂಗು, ಊಟ ತಿಂಡಿ, ರೂಮ್ ರೆಂಟು, ಕರೆಂಟು, ಪ್ರಚಾರ, ಇದೆಲ್ಲ ಇರ್ತವೆ. ನೋಡಿ, ಈಗ ಒಂದು 5,000 ಹಿಡ್ಕೊಂಡು ದಿನಕ್ಕೆ 5,000 ಹಿಡ್ಕೊಂಡು ಅವ್ರ ಕೆಪಾಸಿಟಿ ಪ್ರಕಾರ 40,000 50,000 ತೊಗೊತಾರೆ, 1 ಲಕ್ಷನೂ ತೊಗೊತಾರೆ, 2 ಲಕ್ಷನೂ ತೊಗೊತಾರೆ. ಈಗ ಉದಾಹರಣೆಗಾಗಿ ಒಂದು ಟೈಮ್ ಮಾಲಾಶ್ರೀ ಅವ್ರು ಬಂದಿರೆ ಅವ್ರದ್ದೇನೋ ಹೇಳ್ತಾರೆ ಪೇಮೆಂಟ್, ದೊಡ್ಡ ಪೇಮೆಂಟ್ ಅಂತ. ನಮ್ಗೇನು ಗೊತ್ತಾಗಬೇಕು? ಲಕ್ಷಾಂತರ ರೂಪಾಯಿ ಪೇಮೆಂಟ್ ಅಲ್ಲ ಅವ್ರದ್ದು. ಸೊ ಈ ಕಂಪ್ನಿ ಈಗ ಈ ಬನಶಂಕರಿ ಬಾದಾಮಿ ಜಾತ್ರೆ ನಾಟಕಗಳಿಗೆ ಮಾಲಾಶ್ರೀ ಮೇಡಮ್ ಬಂದಿದ್ದಾರೆ. ಮಾಲಾಶ್ರೀ ಮೇಡಮ್ ಬಂದರೆ, ಶರಣ್ ಅವ್ರು ಬಂದರೆ. ಇತ್ತಿತ್ತಲಾಗಿ ಬಂದಿರೋದು ಹೇಳ್ತೀನಿ ನಾನು. ಶರಣ್ ಸರ್? ಹೌದು. ಮೊದಲು ಕಲ್ಪನಾ ಅವರು ಬಂದಿದ್ದಾರೆ, ರಾಜೇಶ್ ಅವರು ಬಂದಿದ್ದಾರೆ, ಧೀರೇಂದ್ರ ಗೋಪಾಲ್ ಬರ್ತಿದ್ರು, ಸುಧೀರ್ ಅಣ್ಣ ಕಾಯಂ ಇರ್ತಿದ್ರು. ಎಲ್ಲ ಬೇಕಾದಷ್ಟು ಜನ ಬರ್ತಾರೆ, ಎಲ್ಲ ವಿಶೇಷವಾಗಿ ಬಂದುಬಿಡ್ತಾರೆ. ಯಾರು ನಮ್ಮ ಶ್ರುತಿ ಮೇಡಮ್ ಅವರು ಬರ್ತಾರೆ, ಉಮಾಶ್ರೀ ಮೇಡಮ್ ಅವರು ಬಂದೋಗ್ಯಾರ, ಭಾಳ ಜನ ಬರ್ತಾರೆ. ಒಬ್ಬ ಅಂದರೆ ಅವ್ರನ್ನ ಕರೆಸೋ ಶಕ್ತಿ ನಾಟಕ ಕಂಪ್ನಿಗಳಿಗೂ ಇದೆ. ಹೆಂಗಿರಲ್ಲ ಸರ್, ಹೆಂಗಿರಲ್ಲ. ಎಲ್ಲ ಖರ್ಚು ಮಾಡ್ಕೊಂಡು ಕೈಯಿಂದ ಜೇಬುಂದ ಹಾಕೋರು ಇದ್ದಾರೆ ಈಗ. ಯಾಕಂದ್ರೆ ಬರೀ ನಮ್ಮ ಮೇಲೆ ನಡೆಯಲ್ಲ ಜಾತ್ರೆ, ಇದು ನಾಟಕ ಕಂಪನಿ ಮಾಲೀಕರ ಮೇಲೆ ನಡೆಯೋದು ಸುಳ್ಳು. ಯಾಕಂದ್ರೆ ಇದಕ್ಕೆ ಗುತ್ತಿಗೆದಾರರು ಇರ್ತಾರೆ. ಹೇಗೆ ಅರ್ಥ ಆಗಲಿಲ್ಲ, ಅದು ಏನು ಕಾನ್ಸೆಪ್ಟ್? ಅದು ಗುತ್ತಿಗೆದಾರರು, ಕಾಂಟ್ರಾಕ್ಟರು, ಅದು ನಾಟಕ ಕಂಪ್ನಿಗಳಿಗೆ. ಯಾಕಂತಂದ್ರೆ ಈ ಉದಾಹರಣೆ ನಿಮ್ಮ ನಾಟಕ ಕಂಪ್ನಿ ಬೇರೆಯವ್ರಿಗೆ ಕೊಟ್ಟಿರ್ತೀವಿ, ನಾವು ಕಾಂಟ್ರಾಕ್ಟ್ದಾರಿಗೆ ಕೊಟ್ಟಿರ್ತೀವಿ. ಅವರು ನಾವು ಎಲ್ಲ ಸ್ವಲ್ಪ ಇದನ್ನ ಮಾಡ್ಕೊಂಡು ವ್ಯವಹಾರ ಮಾಡ್ಕೊತೀವಿ. ಯಾಕಂದ್ರೆ ಮೇಂಟೆನೆನ್ಸ್ ಮಾಡೋದು ನಮ್ಮ ಕಡೆಯಿಂದ ಅಸಾಧ್ಯವಾದದ್ದು. ಯಾಕಂದ್ರೆ ನೀವು ನೋಡ್ತೀರಿ, ತೇರಲ್ಲಿ ಇರ್ತಿರಲ್ಲ, ನೀವೇ ಒಳಗೆ ಹೋಗೋಕ್ಕಾಗಲ್ಲ, ಇಷ್ಟು ಬಂದು ನಿಂದ್ರಕ್ಕಾಗಲ್ಲ, ಹೊಡೆದಾಟ ಹಂಗಾಗ್ತದೆ. ನಾಡ್ರು ಸರ್, ಟಿಕೆಟ್ ತೊಗೊಳಕ್ಕಾಗಲ್ಲ. ಯಾರ ಕೈ ನೋರಿರ್ತದೆ, ಯಾರು ಏನಾಗ್ತದೆ ಗೊತ್ತಿಲ್ಲ, ಯಾರು ಕಾಲು ತುಳಿತಾರೆ ಗೊತ್ತಿಲ್ಲ, ಏನಾಗ್ತದೆ ಗೊತ್ತಿಲ್ಲ. ಈ ಸುಲಭಕ್ಕೆ ಸಂದರ್ಶನಕ್ಕೂ ಸಿಗಲ್ಲ ನೀವು ನಾಡಕ್ ಬಂದ್ಬಿಟ್ರೆ. ಏನು ಮಾಡ್ತೀವಿ, ಎಲ್ಲಿ ಸಿಗೋರು, ಏನು ಕತೆ ವ್ಯವಹಾರ ಹಿಂಗೆ. ಇದು ಭಾಳಷ್ಟು ಇದಕ್ಕೆ ಪ್ರಚಾರ ಸಿಕ್ಕಿಲ್ಲ ನಮ್ಮಲ್ಲಿ. ನಮಗೇನಂತಂದ್ರೆ, ಈಗ ನೀವು ಆಧುನಿಕ ರಂಗಭೂಮಿಯವರು ಅದಿರಿ, ನಾನು ಅಲ್ಲಿ ಓದೋದೀನಿ. ಸಾಕಷ್ಟು ಏನಪ್ಪ ಅಂದ್ರೆ ನಮಗೂ ಕರೆಸ್ತಿರ್ತಾರೆ ಲಚ್ಚರಿಗೆ, ಅದಕ್ಕೆ ಇದಕ್ಕೆ ಅಂತೇಳಿ. ಬಟ್ ನಮ್ಗೆ ಎಲ್ಲಿದೋ ವಿಡಿಯೋ ಅಸ್ಸಾಮ್ದೋ ಇನ್ನೆಲ್ಲಿದೋ ತೋರಿಸ್ತಿರ್ತಾರೆ. ಇದು ನಮ್ಮಲ್ಲಿ ಎಂಥದ್ದಿದೆ ಅಂತ ಗೊತ್ತಿಲ್ಲ ಜನರಿಗೆ. ಭಾಳ ಜನ ಈ ಥಿಯೇಟ್ರ್ ಕಟ್ಟೋದು ಇವೆಲ್ಲ ಏನಿದೆ, ನಮ್ಗೆ ಅವು ವಿಡಿಯೋ ಮಾಡಿ ಅದು ತೋರಿಸ್ತಾರೆ. ಅಲ್ಲಿ ರಂಗಭೂಮಿ ಹಿಂಗಿದೆ, ಇಲ್ಲಿ ಹಿಂಗಿದೆ ಅಂತೇಳಿ. ಅಷ್ಟು ಶ್ರೀಮಂತವಾಗಿದೆ, ಅಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ, ವೃತ್ತಿಪರವಾಗಿ ಮಾಡ್ತಾರೆ, ಎಲ್ಲ ತೋರಿಸ್ತಾರೆ. ಇಲ್ಲಿ ಹೆಂಗಿದೆ ಅಂತಂದ್ರೆ ಅದ್ರ 10 ಪಟ್ಟರಷ್ಟಿದೆ, ಅದು ಜನಗಳಿಗೆ ಗೊತ್ತಿಲ್ಲ. ಅದು ಚೆನ್ನಾಗಿ ಡಾಕ್ಯುಮೆಂಟ್ ಮಾಡ್ತಾ ಇಲ್ಲ. ಬನ್ನಿ ಒಳಗಡೆ ಹೋಗೋಣ, ಕಂಪ್ನಿಗೆ ಹೋಗೋಣ, ಮಾಲೀಕರ ಕಂಪ್ನಿಗೆ ಹೋಗೋಣ. ಬನ್ನಿ. ಸ್ನೇಹಿತರೆ ಬನ್ನಿ, ಟಿಕೆಟ್ ತಗೊಳಕ್ಕೆ ಎಷ್ಟು ಸಮಸ್ಯೆ, ಎಷ್ಟು ಸವಾಲಿದೆ ತೋರಿಸ್ತೀನಿ ಬನ್ನಿ, ದಯವಿಟ್ಟು ಬರ್ರಿ. ಸುಲಭಕ್ಕೆ ಒಂದೇ ಲೈನ್ ಇಲ್ಲ ಇದು. ಆಗ್ಲಿ, ಮತ್ತೆ ಭೇಟಿ ಆಗ್ತೀನಿ. ಹಿಂಗೆ ಬರಬೇಕು. ಆ ನಂತರ ಇದೆಲ್ಲ ಹಿಡಿದು ಜ್ಯೋತಿ ಬೀಳ್ತಾರೆ. ಒಂದೊಂದರಲ್ಲಿ 3 ಕೈ ಹಾಕ್ತಾರೆ. ಹಿಂಗೆ ತೆಗಿವಾಗ ಕೈ ಹರಿತದೆ, ಬ್ಲಡ್ ಬರ್ತದೆ, ಏನೇನೋ ಅದು. ಆಮೇಲೆ ಆ ಕಡೆ ಒಂದು 4 ಮಂದಿ ಪೊಲೀಸರು, ಈ ಕಡೆ ಒಂದು 4 ಮಂದಿ ಪೊಲೀಸರು ಇರ್ತಾರೆ. ಅಷ್ಟಿದ್ರು ಅವ್ರು ಮತ್ತೆ ಕಾಂಟ್ರಾಕ್ಟ್ದಾರ ಸಿಕ್ಕಾಪಟ್ಟಿ ಜನ ಇರ್ತಾರೆ. ಅದು ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ತುಂಬ ಕಷ್ಟ. ಅದೇನು ಅಷ್ಟು ಸುಲಭದಲ್ಲ. ಇವ್ಯಾವ ತಡೆಯೋದೇ ಇಲ್ಲ ಹಂಗಾರೆ, ಅದಕ್ಕೆ ಇವ್ಯಾವ ತಡೆಯೋದೇ ಇಲ್ಲ. ಮೇಲೆಲ್ಲ ಟಿಕೆಟ್ಗೆ ಸರ್ ಹೊಡೆದಾಟ ನೋಡಿ. ನಂಗೆ ಬಹಳ ಸಂತೋಷ ಮತ್ತು ಆಶ್ಚರ್ಯ ಎರಡು ಒಟ್ಟಿಗೆ ಆಗ್ತದೆ ರಾಜ. ಹೆಂಗೆ ಹೇಳಿ, ರಂಗಭೂಮಿ ಏನು ಉತ್ಪತ್ತಿ ಇಲ್ಲ, ಬದುಕಕ್ಕಾಗಲ್ಲ ಅಂತ ಹೇಳೋ ಕಾಲದಲ್ಲಿ ಟಿಕೆಟ್ಗೋಸ್ಕರ ಇಷ್ಟು ಹೊಡೆದಾಟ, ಟಿಕೆಟ್ಗಾಗಿ ಇಷ್ಟು ನೂಕಾಟ ನಡೆಯುತ್ತಲ್ಲ, ಯಾವ ಕಾರಣಕ್ಕೆ, ಯಾಕೆ? ನೋಡ್ತಾರೆ ಸರ್, ಇಷ್ಟಪಡ್ತಾರೆ ಜನ. ಆದರೆ ಏನಂತಂದರೆ, ನಾವು ಕೊಡೋ ರೀತಿ ಬೇಕು. ಸ್ವಲ್ಪ ಈ ಹಿಂದೆ ಈ ಸಿನಿಮಾಗಳಲ್ಲಿ ಎಲ್ಲ ಮನೆಗೆ ಬಂದಾಗ ಸ್ವಲ್ಪ ರಂಗಭೂಮಿ ಇದು ಕಡಿಮೆ ಆಗಿತ್ತು. ಈಗ ಮತ್ತೆ ಅದು ಇದೆ, ಕ್ವಾಲಿಟಿ ಇರಬೇಕು. ಈಗ ನಮ್ಮ ನಾಟಕದಲ್ಲಿ ಏನಂತಂದರೆ, ನಿಮ್ಗಿಲ್ಲಿ ನೀವು ನಾಳೆ ನಾಡ್ದು ನೋಡಿದ್ರೆ ಅಂದರೆ 70% ಮಹಿಳೆಯರು ಇರ್ತಾರೆ. ರಂಗದ ಮೇಲೆ ಇಲ್ಲ, ಆಡಿಯನ್ಸ್, ಪ್ರೇಕ್ಷಕರು. ಏನಂದ್ರೆ 1000 ಸೀಟ್ ನಾವು ತುಂಬ್ತೀವಿ ಅಂತಂದರೆ
ನಾವು ಅಲ್ಲಿಗೆ 700 ಲೆಕ್ಕ. ಯಾಕಂದ್ರೆ ಮಹಿಳೆಯರ ಜೊತೆ ಮಕ್ಕಳು ಬಂದಿರ್ತಾರೆ, ಹಾಗಾಗಿ ಒಂದು ಚೇರಲ್ಲಿ ಇನ್ನೊಬ್ಬ ಮಗು ಕುಂದಿರಿಸ್ತಾರೆ. ನಾವು ಮಹಿಳೆಯರಿಗೆ ಗೌರವ ಕೊಡಬೇಕಲ್ಲ. ಈಗ ಅವ್ರು ನನ್ನ ಕಂಪ್ನಿಗೆ ಬರೋರು, ನಾನು ಬರೆದಂಥ ನಾಟಕ ನೋಡೋರು ಅಂದರೆ ಮಹಿಳೆಯರು ಜಾಸ್ತಿ. 70% ಮಹಿಳೆಯರು ಇರ್ತಾರೆ. ಆಮೇಲೆ 20% 50 ವರ್ಷದ ಮೇಲ್ಪಟ್ಟವ್ರು ಇರ್ತಾರೆ. ನನ್ನಲ್ಲಿ ಯುವಕರ ಸಂಖ್ಯೆ ಮತ್ತು ಏನಂತಂದರೆ ಕೇವಲ 10%. ಹೌದಾ? ನಾನು ಉಲ್ಟಾ ಅನ್ಕೊಂಡಿದ್ದೆ, ಯೂಸ್ ಜಾಸ್ತಿ ಬರ್ತಾರೆ, ಯುವಕರು ಬಹಳ ಕಡಿಮೆ ನಿಮ್ಮಲ್ಲಿ. ನನ್ನಲ್ಲಿ ಕಡಿಮೆ, ಈ ಕಂಪ್ನಿಗೆ ಸ್ಪೆಷಲಿ ಕಡಿಮೆ. ಅಂದರೆ ಹುಡುಗರಿಗೆ ಬೇಕಾದಂಥ ಒಂದು ಡಾನ್ಸು, ಸ್ವಲ್ಪ ಡೈಲಾಗ್ ಇದು ಇರಲ್ಲ ನನ್ನ ಹತ್ರ. ಅಥವಾ ನೇರವಾಗಿ ಡಬಲ್ ಮೀನಿಂಗ್ ಯಾವು ಇಲ್ಲ ನನ್ನ ಹತ್ರ, ಸಿಕ್ಕಲ್ಲ, ಏನೇನು ಸಿಕ್ಕಲ್ಲ ಡಬಲ್ ಮೀನಿಂಗ್. ಹಾಗಾಗಿ ನನ್ನ ಹತ್ರ ಮಹಿಳೆಯರು, ಅಧಿಕಾರಿಗಳು, ಕ್ಲಾಸ್ 1 ಆಡಿಯನ್ಸು ಅವರೆಲ್ಲ ಬರೋದು ನನ್ನ ಹತ್ರನೇ. ನಾನು ಒಬ್ಬನೇ ಅಲ್ಲ, ಈ ಥರದ ಕಂಪ್ನಿಗಳಲ್ಲಿ. ಇದು ನೀವೇ ಬರೆದ ನಾಟಕ? ಹೌದು ಸರ್. ಏನು ನಾಟಕದ ಹೆಸರು? ಮುತ್ತಿನಂಥ ಅತ್ತಿಗೆ. ಮುತ್ತಿನಂಥ ಅತ್ತಿಗೆ. ಒಬ್ಬರು MIGD ಶಿಕ್ಷಕರೊಬ್ಬರು, ಅವರು ಬಾಬಾನಗರದವರು, ಬಿಜಾಪುರ ಹತ್ರ. ಅವರೊಂದು ದೊಡ್ಡ ನಾಟಕ ಬರೀತಾರೆ. ಅದೊಂದು 160 ಪುಟದ ನಾಟಕ. ಅವರು ನನಗೆ ಫೋನ್ ಮಾಡಿದರು. ಕೆಲವೊಂದು ತೋತಿರ್ತೀನಿ, ಬರೀ ನಾವು ಪಾತ್ರ ಮಾಡಲಿಲ್ಲ, ಬೆಳಕಿಗೆ ಬರಲಿಲ್ಲ, ನಿರ್ದೇಶನ ಮಾಡ್ತೀವಿ, ಯಾರು ತಪ್ಪಿಸ್ದಾಗ ಪಾತ್ರ ಮಾಡ್ತೀವಿ. ಅನಿವಾರ್ಯ ಏನಾದರೂ ಕೈ ಕೊಟ್ಟಾಗ ಆಮೇಲೆ ಏನೋ ಆಗಿರ್ತದೆ ಅವ್ರ ಮನೆಯಲ್ಲಿ, ಯಾರೋ ತೀರ್ಕೊಂಡಿರ್ತಾರೆ, ಅಥವಾ ಹೋಗಲೇಬೇಕಾದಂಥ ಪರಿಸ್ಥಿತಿ ಇರ್ತದೆ. ಇಲ್ಲಿ 4 ಪ್ರದರ್ಶನ ಇರ್ತದೆ, ಆ ರೀತಿ ನಡೆದಿರ್ತದೆ. ಅವಾಗ ಹೆಂಗೆ ಮಾಡ್ತೀರಿ? ಯುವಕನ ಪಾತ್ರ ಆದರೂ ಮಾಡಬೇಕು, ಕಾಮಿಡಿ ಆದರೂ ಮಾಡಬೇಕು, ಏನಾದರೂ ಮಾಡಬೇಕು. ಮತ್ತೇನು ಮಾಡಬೇಕು? ಆ ಒಂದು ಶೋ ಅಥವಾ ಆ ಒಂದು ದಿನ ಮುಗಿಸ್ಬೇಕು, ನಡೆಸಲೇಬೇಕು. ದ ಶೋ ಮಸ್ಟ್ ಗೋ ಆನ್. ಹಾಗೆ ಅವರು ಬರೆದಂಥ ನಾಟಕ ಇದು. ಅವ್ರು ಅಮೇಚೂರಿಗೆ, ಗ್ರಾಮೀಣ ರಂಗಭೂಮಿಗೆ ಅಷ್ಟು ದೊಡ್ಡ ನಾಟಕ ಬರೆದಿದ್ದಾರೆ. ನನಗೆ ಸ್ಟೋರಿ ಸರ್ ಹಿಂಗಿದೆ ಅಂತಂದ್ರೆ ಕಳಿಸಿ, ಪುಸ್ತಕ ಕಳಿಸಿ, ದಯವಿಟ್ಟು ನಾನು ಯಾರ್ದಾದ್ರೂ ಇದನ್ನು ಮಾಡ್ತೀನಿ, ನಾನೇ ಬರೀಬೇಕು, ನಾನೇ ಇದು ಮಾಡಬೇಕು, ನನ್ನ ಹೆಸರೇ ಬರಬೇಕಂತಿಲ್ಲ. ಕಲಾವಿದರು ಕೂಡ ಆ ರೀತಿ ರೆಡಿ ಮಾಡ್ತೀನಿ. ಅವ್ರು ಎಲ್ಲಾದರೂ ಹೋಗಲಿ, ಆ ಮಾತು ಬೇರೆ. ಅದಕ್ಕೇನಂತಂದ್ರೆ ನೋಡ್ತೀನಿ, ಓದ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ನೋಡಿದೆ, ಅಷ್ಟು ದೊಡ್ಡ ಪುಸ್ತಕ. ನಾನು ಬರಿಬೇಕಾದ್ರೆ ಅದರಲ್ಲಿ 26 ಪುಟ, 160 ಚಿಲ್ಲರೆ ಪುಟ ಇದೆ. ಅದರಲ್ಲಿ ಕಾಮಿಡಿ ಬಿಟ್ಟು ನಾನು ಸಪ್ರೇಟ್ ಕಾಮಿಡಿ ಬರ್ತೀನಿ. ಅದನ್ನೆಲ್ಲ ಬೇರೆ ಕಾಮಿಡಿ ತೊಗೊಳ್ಳಲ್ಲ ನಾನು. ಖಂಡಿತ ನಾನೇ ಬರೆಯೋ ಕಾಮಿಡಿ ಅದು. ಯಾಕಂತಂದ್ರೆ ನನ್ನ ಆಡಿಯನ್ಸೇ ಬೇರೆ ಇದ್ದಾರೆ. ಗೊತ್ತು ಅವ್ರ ಪಲ್ಸ್ ಏನು ಅಂತ? 100% ಮನಸ್ಥಿತಿ ಗೊತ್ತು ನಿಮಗೆ? ಹೌದೌದು. ಈಗ ನೋಡಿ, ಅವರೆಲ್ಲ ಮಾತಾಡಿಸ್ತಾರೆ, ಯಜಮಾನರು ಅವರೆಲ್ಲ ಬಂದು ಫೋಟೋ ತಕ್ಕಂತಾರೆ, ನನಗೆ ನಿಲ್ಲಿಸ್ತಾರೆ, ನನಗೆ ಸೆಲೆಬ್ರಿಟಿ ಥರ ಇದನ್ನು ಮಾಡ್ತಾರೆ ಅವರು. ನಾನೇನು ಪಾತ್ರ ಮಾಡಲ್ಲ, ಏನಿಲ್ಲ. ಭಾಳ ಅಂದ್ರೆ ಲಾಸ್ಟಿಗೆ ಒಂಚೂರು ಹೇಳಿ, ಈಗ 67 ವರ್ಷಕ್ಕೆ ನನಗೆ ಬಿಡಲ್ಲ. ಲಾಸ್ಟಿಗೆ ಒಂದು ಹಾಡನ್ನಾರು ಆಡಿಸ್ಬಿಡ್ತಾರೆ, ಬಿಡಲ್ಲ ಅವರು ಅಂತ. ಇವಾಗ ಆ ಥರದ ಒಂದು ಡೆಡಿಕೇಟೆಡ್ ಆಡಿಯನ್ಸ್, ಅಭಿಮಾನಿಗಳಿದ್ದಾರೆ ರಾಜಣ್ಣ ಅವ್ರಿಗೆ. ಅದಾರೆ ಅವ್ರ ನಾಟಕ ಒಂದು ಸ್ವಲ್ಪದ್ರಲ್ಲಿ ನಾನೇ ಬರೆದು ಕಾಮಿಡಿನ ಇದನ್ನು ಮಾಡಿಕೊಂಡು ಈ ನಾಟಕ ರೆಡಿ ಮಾಡೀನಿ ಸರ್. ಮುತ್ತಿನಂಥ ಅತ್ತಿಗೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್. ಆದ್ರೆ ನೀವು ಹೆಚ್ಚು ನಟಿಸಿಲ್ಲ. ರಾಜಣ್ಣ ಅವರು ನಟ ಅಲ್ಲ, ವಾದಕ. ಈಗ ಏನಂತಂದ್ರೆ ಹಾರ್ಮೋನಿಯಂ ಇತ್ತು ನಮ್ಮ ಕಾಲಕ್ಕೆ, ಕಾಲ್ಪೇಟಿಗೆ ಅಂತಿದ್ದೀವಿ, ಅದನ್ನೆಲ್ಲ ಬಾರಿಸ್ತಿದ್ದೆ. ಆಮೇಲೆ ಏನಪ್ಪ ಅಂದ್ರೆ ನಟನೆ ಮಾಡ್ತಿದ್ದೆ. ಅಂದರೆ ಆಲ್ರೌಂಡರ್ ನಾನು. ಕಾಮಿಡಿ ನನ್ನ ವಯಸ್ಸಲ್ಲಿ ನಾನು ಒಂದು 30-35 ವರ್ಷದವರೆಗೂ ಪಾತ್ರ ಮಾಡಿದೆ. ಆಮೇಲೆ ಈ ಜವಾಬ್ದಾರಿಗಳೆಲ್ಲ ಬಂದ ಮೇಲೆ ಪಾತ್ರ ಹೊರಗೆ ಯಾರು ಮಾಡ್ಬೇಕು ಸರ್? ಕಂಪ್ನಿ ಮಾಡ್ಕೊಂಡ ಮೇಲೆ ಏನು ಮಾಡೋಕ್ಕಾಗತ್ತೆ? ಅದರ ನಿರ್ವಹಣೆ, ಸಂಘಟನೆ ದೊಡ್ಡ ಕೆಲಸ, ಭಾಳ ದೊಡ್ಡದಿರ್ತದೆ. ಅದು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಪಾತ್ರಗಳನ್ನು ಹೊಸ ಹುಡುಗರಿಗೆ ಅದು ಇದು ರೆಡಿ ಮಾಡೋದು. ನಾವು ಹಿಂದುಳ್ಕೊಂಡಿವಿ. ನಮ್ಮ ಕಾಲಕ್ಕೆ ನಾವು ಮಾಡುವಾಗ ಇಷ್ಟು ಮುಂದುವರೆದಿರಲಿಲ್ಲ, ನಾವು ಪ್ರಚಲಿತ ಬೆಳಕಿಗೆ ಬರಲಿಲ್ಲ. ಆದರೂ ಕೂಡ ಅಟ್ಲೀಸ್ಟ್ ಜೇವರ್ಗಿ ರಾಜಣ್ಣನ ನಾಟಕ ಅಂತಾರೆ ಜನ. ಆದರೂ ಆ ಹೆಸರು ಒಂದು ಬ್ರ್ಯಾಂಡ್ ಇದೆ. 100% ಜೇವರ್ಗಿ ರಾಜಣ್ಣ ಅನ್ನೋ ಹೆಸರಿಗೆ ಆಡಿಯನ್ಸ್ ಇದ್ದಾರೆ ಸರ್. ಅದೇ ನಾಟಕ ಅವ್ರದ್ದೇ ನೋಡಬೇಕು ಅಂತ ಬರುವಂಥ ಜನ ಇದ್ದಾರೆ. ಇವತ್ತು ಸುಮ್ಮನೆ ಒಂದು ಶೋ ಮಾಡ್ತಾ ಇದ್ದಾರೆ ಎಲ್ಲ ಕಂಪ್ನಿಯವರು. ನನಗೆ ಮಧ್ಯಾಹ್ನ ಅವರು ಸ್ಟ್ರೈಕ್ ಮಾಡ್ದಂಗೆ ಮಾಡಿದ್ರು. ನೀವು ಆಡಲೇಬೇಕು, ನಾವು ನೋಡ್ಕೊಂಡು ಹೋಗ್ಬೇಕಂತ ಬಂದೀವಿ, ಹೆಂಗೆ ಅಂತೇಳಿ. ನಾನು ಅಲ್ಲಿ ಊಟ ಮಾಡ್ತಾ ಕೂತಿದ್ವಿ, ನಮ್ಮ KBR ಮಾಲೀಕರು ಅವು ಸೇರ್ಕೊಂಡಲ್ಲಿ ಮಗಳಿಗೆಲ್ಲ ಸುತ್ತೋರು ಬಿಡ್ತಾರೆ. ಇಲ್ಲಿ ಅಪ್ಪ ಹಿಂಗೆ ಮಾಡ್ತಾ ಇದ್ದಾರೆ ಹೆಂಗೆ ಅಂತಂದು. ನೋಡಮ್ಮ, ಮೊದಲು ಕಲಾವಿದರಿಗೆ ಹೇಳು, ಎಲ್ಲೆಲ್ಲಿ ಅದರ ಶೋ ಇಲ್ಲ ಹೇಳಿಲ್ಲ ಕಲಾವಿದರಿಗೆ. ಶೋ ಇದೆ ಅಂತ ಹೇಳಿಲ್ಲ. 6 ಗಂಟೆ ಶೋ ಇದೆ. ಅದಕ್ಕೆ ನೀವು ಕಲಾವಿದರಿಗೆ ಕೇಳಿಕೊಂಡು, ಇಲ್ಲಿದ್ದಾರೆ ಸಾಕಷ್ಟು ಜನ, ಹೊರಗಿರೋರಿಗೆ ಗೊತ್ತಾವೆ, ಎಲ್ಲೋ ಹೋಗಿರ್ತಾರೆ, ಬಾದಾಮಿಗೆ ಹೋಗಿರ್ತಾರೆ, ಎಲ್ಲೋ ಹೋಗಿರ್ತಾರೆ, ಕೇಳ್ಕೊಂಬೊದ್ಲು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಬಂದು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು, ನೋಡಿ
ಈಗಾಗಲೇ 3 ಗಂಟೆ ಆಗ್ತದೆ. ಇನ್ನು ಅವ್ರ ಮೇಕಪ್ ಮಾಡ್ಕೊಂಡು ನಾಟಕ ಆರಂಭ ಮಾಡ್ಬೇಕಂತಂದ್ರೆ 3:45 3:30 ಅಂತೂ ಆಗುತ್ತೆ. ಅದಕ್ಕೆ ನೀವು ದಯವಿಟ್ಟು ಹಂಗೆ ಇದನ್ನು ಮಾಡಿ. ನೀವು ಸಾರ್ ಒಂದು ತಾಸು ಬಿಟ್ಟು ಮಾಡಿ, ನಾವು ನಾಟಕ ನೋಡಲೇಬೇಕು, ನೋಡ್ತೀವಿ. ವಾವ್, ಮಾಡಿದ್ವಿ. ಮತ್ತು ಇನ್ನು ಮಾಡಿದ ಮೇಲೆ ಈ ಪ್ರದರ್ಶನ ಇವತ್ತು ಒಂದೇ ಆಡ್ತಿದ್ವಿ. ಈ ಪ್ರದರ್ಶನಕ್ಕೂ ಜನ ಬಂದರು, ಈ ಪ್ರದರ್ಶನ ಆರಂಭ ಮಾಡಿದ್ವಿ. ಇದು ಇದೆಯಾ? ಇಲ್ಲ ಸರ್, ಇಲ್ಲ, ಹೌಸ್ಫುಲ್ ಇಲ್ಲ. ಇವತ್ತು ಹೌಸ್ಫುಲ್ ಆಗಲ್ಲ, ಅನಿವಾರ್ಯ ಮಾಡಿದ್ದೀವಿ. ಇವತ್ತು ಒಂದೇ ಪ್ರದರ್ಶನ ಆಗೋದು ಪ್ರೇಕ್ಷಕರ ಒತ್ತಾಯದ ಮೇರೆಗೆ. ಸೊ ಇದು ಬಾಕ್ಸ್ ಆಫೀಸ್. ನಮಸ್ಕಾರ ಸರ್. ಫುಲ್ ಸೆಕ್ಯೂರಿಟಿ ಮಾಡಿದ್ದೀರಿ ಅವ್ರಿಗೆ? ಹ್ಞೂ ಸರ್, ಇಲ್ಲಾಂದ್ರೆ ಎಲ್ಲಿ ಬದುಕ್ತಾರೆ ಇವರು? ಬದುಕಲ್ಲ. ಓ, ಅಷ್ಟೇ, ಅವ್ರ ಜೀವಕ್ಕೆ ಅಪಾಯ ಆಗುತ್ತೆ. ಆಮೇಲೆ ಜಪ್ಕೊಂಡ್ಬಿಡ್ತಾರೆ ನಮ್ಮನವ್ರೆ. ನಿಮ್ಮ ಹೆಸರು ಪರಿಚಯ ಹೇಳಿ. ಸಿದ್ದಣ್ಣ ಅಂತ ಹೇಳ್ಬಿಟ್ರೆ. ಜೈಲೊಳಗೆ ಸೇರ್ಬಿಟ್ಟಿದ್ದೀರಿ? ಏನ್ ಮಾಡೋ ಸರ್, ಮಾಲಕ ಕಳಿಸ್ಬಿಟ್ಟಿದ್ದಾರೆ, ಕುಂದಿಸ್ಬಿಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಕೂತಿದ್ದೀವಿ ಇಲ್ಲಿ. ಎಷ್ಟನೇ ವರ್ಷದ ನಾಟಕ ಕಂಪನಿ ಅನುಭವ ಇದು? ನಮ್ದು 18 ವರ್ಷ. 18 ವರ್ಷದ ಅನುಭವ ಇದೆ. ಈ ಜಾತ್ರೆಯಲ್ಲಿ ಎಷ್ಟು ವರ್ಷ ಬಂದ್ರಿ? ಈ ಜಾತ್ರೆಲ್ಲ 18 ವರ್ಷನೂ ಬಂದಿದ್ದೀನಿ. 18 ವರ್ಷ ಇಲ್ಲೇ ಕೂತಿದ್ದೀರಿ? ಈ ಫಸ್ಟ್ ಬೇರೆ ಕಂಪ್ನಿಲಿ ಇದ್ದೆ. ಈ ವರ್ಷದಲ್ಲಿ ಪ್ರಪ್ರಥಮ ಈ ವರ್ಷ ಇಲ್ಲಿ ಮಾಡ್ತಾ ಇದ್ದೆ. ಎಷ್ಟು ಕೋಟಿ ಹಣ ಎಣಿಸಿರ್ಬೋದು ನೀವು? ಅದು ಲೆಕ್ಕ ಸಿಗಲ್ಲ ಸರ್. 100 ಕೋಟಿ ಹಣ ಎಣಿಸಿರ್ಬೋದು ಅವರು? ಲೆಕ್ಕ ಸಿಗಲ್ಲ. ಲೆಕ್ಕ ಸಿಗಕ್ಕೆ ಕಾಗದೇ ಅಷ್ಟು ಎಣಿಸಿದಾರೆ. ಬನ್ನಿ ಒಳಗಡೆ. ಬಾಕ್ಸ್ ಆಫೀಸ್ ಒಳಗಡೆ ಬಂದ್ಬಿಟ್ಟೆ. ಹೆಂಗೋ ದಾರಿ ಮಾಡ್ಕೊಂಡು ನೋಡಿ ಇಲ್ಲಿದ್ದಾರೆ. ಸರ್, ಎಷ್ಟು ಇವತ್ತು ಕಲೆಕ್ಷನ್? ಇವತ್ತು 26,000 ಆಗಿದೆ ಈ ಶೋ. ಎಷ್ಟು ಟಿಕೆಟ್? ಹೆಚ್ಚು ಕಮ್ಮಿ 100 ಟಿಕೆಟ್ ರೀ. ಹೌದಾ? 100 ಟಿಕೆಟ್. ಟೋಟಲ್ ಇದು ಮುಗಿಯೋಷ್ಟೊತ್ತಿಗೆ ಎಷ್ಟು, ಒಂದು 5 ಕೋಟಿ ಕಲೆಕ್ಟ್ ಆಗ್ಬೋದಾ? 5 ಕೋಟಿ ಏನು ಬರಲ್ರಿ, ಹತ್ತತ್ರ ಒಂದು 60-70 ಬರ್ತದೆ. ಹ್ಞೂ. ವೆರಿ ಗುಡ್. ನೋಡಿ ಇದೆ ಅವರ ಬಾಕ್ಸ್ ಆಫೀಸು. ಸೊ ಈ ದುಡ್ಡು ತುಂಬಿಬಿಟ್ರೆ ಎಲ್ಲಿ ಇಡ್ತೀರಾ ನೆಕ್ಸ್ಟ್? ಇದು ಒಳಗಡೆ ಇರ್ತದ್ರಿ. ಅಲ್ಲಿ ಒಳಗಡೆ ಕೌಂಟರ್ ಮಾಡಿರ್ತೀವಿ, ಕ್ಯಾಶ್ ಇದನ್ನು ಬೀರು ಮಾಡಿರ್ತೀವಲ್ರಿ, ಅಲ್ಲಿ ಹೋಗಿಟ್ಟಿರ್ತೀವಿ. ವೆರಿ ಗುಡ್. ಇದಕ್ಕೇನು ಟ್ಯಾಕ್ಸ್ ಗೀಕ್ಸ್ ಏನಾರು ಇರ್ತದೆ ಸರ್ ಇದಕ್ಕೆ? ಇದು ಮನೋರಂಜನೆಗೆ ಟ್ಯಾಕ್ಸ್ ಫ್ರೀ ಅಂತ ಐತ್ರಿ. 2 ಇದೆ ಸರ್ ನಮ್ಮದು. ಒಂದು 150 ರೂಪಾಯಿ, ಆಮೇಲೆ 120 ರೂಪಾಯಿ ಅಂತ 2 ಇದೆ. ಫ್ರಂಟ್ ಮುಂದ್ಗಡೆ ಬಂದ್ಬಿಟ್ಟು 150 ರೂಪಾಯಿ, ಹಿಂದ್ಗಡೆ ಬಂದ್ಬಿಟ್ಟು 120 ರೂಪಾಯಿ ಅಂತ 2. ಓಕೆ. ನಾಟಕದ ಕಂಪನಿಗಳಿಗೆ ತೆರಿಗೆ ಇಲ್ಲ. ಇಲ್ಲ ಸರ್. ಅಂದ್ರೆ ಒಂಥರ ನಾಟಕ ಪ್ರೋತ್ಸಾಹ ಅಂತ ಸರ್ಕಾರದಿಲ್ಲ. ಬಟ್ ಆ ರೀತಿ ದುಡ್ಡು ಗಳಿಸಿದ್ರು ಅಂತಂದ್ರೆ ಮತ್ತೆ ಆದಾಯ ತೆರಿಗೆ ಕಟ್ಟೋದು, ಆದಾಯ ತೆರಿಗೆ ಮಾಡಲೇಬೇಕು. ಹ್ಞೂ ಸರ್. ಓಕೆ. ಈ ಜಾತ್ರೆಯಲ್ಲಿ ನೀವು ಮಾಡಿದ ಹೈಯೆಸ್ಟ್ ಕಲೆಕ್ಷನ್ ಯಾವುದು, ಯಾವ ವರ್ಷ? ಹೇಳಿದ್ನಲ್ಲ ನೀವು, ಸೆರೆ ಅಂಗಡಿ ಸಂಗವ, ಕುಂಟಕೋಣ, ಮೂಕಜನ, ಅವೆಲ್ಲ ಹೈಯೆಸ್ಟ್ ಕಲೆಕ್ಷನ್ ಇಲ್ಲೇ ಬದಾಮಿ ಜಾತ್ರೆಯಲ್ಲಿ. ಹೌದು ಸರ್, ಬದಾಮಿ ತಾಲೂಕು ಬನಶಂಕರಿ ಜಾತ್ರೆ ಇದು. ಮತ್ತು ಈ ನಾಟಕ ಮುತ್ತಿನಂತ ಹೊತ್ತಿಗೆ ಇದೇ ಜಾತ್ರೆಗೋಸ್ಕರ ಬರ್ತಾರೆ ಅಥವಾ ಇದು ಮೊದಲು ಪ್ರಯೋಗ ಆಗಿತ್ತಾ? ಆಗಿದೆ ಸರ್. ಅಂದರೆ ಪ್ರತಿ ವರ್ಷ ಏನು ಮಾಡ್ತೀನಿ ನಾನು, ಸೀಸನ್ ಅಂದರೆ ನಮಗೆ ಡಿಸೆಂಬರ್ಗೆ ಸ್ಟಾರ್ಟ್ ಆಗ್ತದೆ. ನಾಟಕಗಳು ಆಡೋ ಸೀಸನ್ ಇಲ್ಲ, ವರ್ಷ ಪೂರ್ತಿ ಇರ್ತದೆ. ನಾವು ಈ ಹೊಸ ಸೀಸನ್ಗೆ ಜಾತ್ರೆಗಳಿಗೆ ಈಗ ಕುಕನೂರು ಮಾಡಿದ್ವಿ. ಈ ಹಿಂದೆ ಕುಕನೂರು 1 ತಿಂಗಳು ಆಡ್ಕೊಂಡು ಇಲ್ಲಿ ಬಂದಿವಿ. ಇಲ್ಲಿ ತಿಂಗಳು ಆಡ್ಕೊಂಡು ನಾವು ಮೈಲಾರ, ಕೊಟ್ಟೂರು, ಸಿರ್ಸಿ ಹೋಗ್ತೀವಿ ಲಾಸ್ಟ್ ಜಾತ್ರೆ. ಓಕೆ. ಸಿರ್ಸಿ ಅಥವಾ ಸಾಗರ, ಯಲ್ಲಾಪುರ ಈ ವರ್ಷ ಇರ್ತದೆ. ಅಲ್ಲಿಗೆ ಹೋಗ್ತಾವೆ ಕಂಪನಿಗಳು. ಅಲ್ಲಿಂದ ಮುಗೀತು. ಮತ್ತೆ ಮಳೆಗಾಲದಲ್ಲಿ ನಿಮ್ಗೆ ಬ್ರೇಕಾ? ಇಲ್ಲ ಸರ್, 12 ತಿಂಗಳು ನಡೆಸ್ತೀವಿ. ಸೊ ನೋ ಬ್ರೇಕ್, ರಜೆ ಇಲ್ಲ? ಅಥವಾ ಒಂದು 6 ತಿಂಗಳು ನಾವು ಸುಮ್ಮನೆ ಇದೀವನಿ? ಇಲ್ಲ. ಟೋಟಲ್ ಕರ್ನಾಟಕದಲ್ಲಿ ಈಗ ಸರ್ಕಾರದ ಲೆಕ್ಕ ಅನುದಾನ ಪಡೆಯುತ್ತಿರುವುದು 27 ಸಂಸ್ಥೆಗಳು, 27 ನಾಟಕ ಸಂಸ್ಥೆಗಳು. ಅದರಲ್ಲಿ ನಿರಂತರ ನಡೆಯುವಂಥವು ಒಂದು 15 ಒಳಗೆ ಇದ್ದಾವೆ. ಒಂದು 12, 13 ನಿರಂತರ ನಡೆಯೋದು. ಅವ್ಕೆ ಸ್ವಲ್ಪ ಅನುದಾನ ಜಾಸ್ತಿ ಇರ್ತದೆ. ಅರೆಕಾಲಿಕ ಅಂತ ಸೀಸನ್ ಮಾತ್ರ ನಡೆಸ್ಕೊಂಡು ಮಳೆಗಾಲಕ್ಕೆ ನಿಲ್ತವೆ. ಅವ್ಕೆ ಸ್ವಲ್ಪ ಕಡಿಮೆ ಇರ್ತದೆ. ನಿರಂತರ ಸರ್. ವೆರಿ ಗುಡ್. 12 ತಿಂಗಳು. ಓಕೆ. ಇದು ಈಗಾಗಲೇ ಪ್ರಯೋಗ ಆಗಿದೆ. ಈಗ ಈ ಜಾತ್ರೆಯಲ್ಲಿ ಸೊ ಈಗ ಬಂಪರ್ ಹಿಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಆಗಲಿ ಅಂತ ನೀವೆಲ್ಲ ಹಾರೈಸ್ಬೇಕು, ಅವಾಗ ಆಗುತ್ತೆ. ಬನ್ನಿ ಒಳಗಡೆ. ಮತ್ತು ಇದು ನೀವು ಬರೆದ ಎಷ್ಟನೇ ನಾಟಕ ಇದು? 14ನೇ ನಾಟಕ. ಅಬ್ಬಾ, ನಾನು ರಾಜಣ್ಣವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಕಲಾಮಾಧ್ಯಮದಲ್ಲಿ ಒಂದು ಸಂದರ್ಶನ ಇದೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊತಾ ಬನ್ನಿ ಒಳಗಡೆ ಹೋಗೋಣ. ಆ ಟಿಕೆಟ್ ತೊಗೊಂಡ್ಮೇಲೆ ಒಳಗಡೆ ಹಿಂಗೆ ಈ ಕ್ಯೂ ಇರ್ತದೆ ಸರ್. ಇದು ಓಕೆ, ಕ್ಯೂ ಇರ್ತದೆ. ಕಾಂಟ್ರಾಕ್ಟರ್ದಾರರು, ಪೊಲೀಸರು ಆಚೆ ಇರ್ತಾರೆ. ಪೊಲೀಸರು ನೀವೇ ಹಾಕ್ಕೊಂಡಿರ್ತೀರಾ? ಅಂದರೆ ಬರ್ತಾರೆ, ಒಂದೊಂದು ಕಂಪ್ನಿಗಳಿಗೆ ಹಾಕಿರ್ತಾರೆ. ನಮ್ಗೆ ಎಕ್ಸ್ಟ್ರಾ ಬೇಕು ಅಂತಂದ್ರೆ ನಾವು ಮಾಡ್ಕೋಬೇಕಾಗ್ತದೆ. ಆರಾಮದಿರಿ?
ಒಂದು ನಿಮಿಷ ಲೈವ್ ಶೋ ನಡೆಯುವಾಗ ಏನಂತಂದರೆ ನಮ್ಮ ಕಲಾ ಮಾಧ್ಯಮದ ಪರಮೇಶ್ವರ್ ಸರ್ ತಮಗೆಲ್ಲ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಲೈವ್ ಇವತ್ತು ಎಂಟ್ರಿ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಕೂಡ. ಬರ್ರಿ ಪರಮೇಶ್ವರ್ ಸರ್, ನಿಮಗೆಲ್ಲ ಬೇಕಾದ ಎಲ್ಲ ನೋಡಿದ್ದಾರೆ. ಅವರು ಸ್ವಂತಕ್ಕೆ ಕಲಾವಿದರು, ರಂಗಭೂಮಿ ಕಲಾವಿದರು ಮತ್ತು ಸಿನಿಮಾ ಮಾಧ್ಯಮದ ಕಲಾವಿದರು. ಅವರ ಶ್ರೀಮತಿಯವರು, ಅವರು ಕೂಡ ನಿಮ್ಮ ಪ್ರೀತಿಯ ಸಲುವಾಗಿ ಇವತ್ತು 4 ಆಟ ಆಡ್ತೀವಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಬಹಳ ಬಹಳ ಧನ್ಯವಾದಗಳು. ತಮಗೆ ಹೊಸ ವರ್ಷದ ಶುಭಾಶಯಗಳು. ಮತ್ತು ಕಲಾ ಮಾಧ್ಯಮದ ಪರಮೇಶ್ವರ್ ಸರ್ಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಒಳ್ಳೆಯದಾಗಲಿ ತಮ್ಮ ಚಾನಲ್ಗೂ, ತಮಗೂ, ತಮ್ಮ ಶ್ರೀಮತಿಯವರಿಗೂ ಒಳ್ಳೆಯದಾಗಲಿ. ಒಳ್ಳೆಯ ಕಲಾವಿದರು, ಒಳ್ಳೆಯ ಸ್ನೇಹಿತರು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಧನ್ಯವಾದ. ಇರಲಿ, ಮಾತಾಡಿ, ಬರ್ತದೆ ಮಾತಾಡಿ. ಬಾದಾಮಿ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಎಲ್ಲ ಕನ್ನಡಿಗರ ಮೇಲೂ ಇರಲಿ. ಕನ್ನಡ ರಂಗಭೂಮಿ ನಶಿಸಿ ಹೋಗ್ತದೆ ಅಂತ ಎಲ್ಲೋ ಒಂದು ಕಡೆ ಕೇಳೋಂಥ ಸಂದರ್ಭದಲ್ಲಿ ಹತ್ತಾರು ಕಂಪ್ನಿಗಳು ಒಂದು ಕಡೆ ಸೇರಿ ಅದು ಲಕ್ಷಾಂತರ ಜನ ನಾಟಕ ನೋಡಿ ಅವರಿಗೆ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಆಗುವಷ್ಟು ಕಾಣಿಕೆಯನ್ನು ಕನ್ನಡಿಗರು ಕೊಡ್ತಾ ಇದ್ರಲ್ಲ, ದೊಡ್ಡ ಮನುಷ್ಯರು ನೀವೆಲ್ಲರೂ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕಲಾವಿದರ ಮೇಲೆ ಹೀಗೆ ಇರಲಿ. ಯಾಕಂದರೆ ಪ್ರೇಕ್ಷಕ ಪ್ರಭುಗಳು ಇಲ್ಲದೆ ಹೋದರೆ ಕಲಾವಿದರು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಅದನ್ನು ಪ್ರೂವ್ ಮಾಡಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು. ಬನಶಂಕರಿ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.